ಆಗೈತೆ ಮಗನೇ. ಅಯ್ಯೋ ಜ್ವರ ನೋಡಪ್ಪ ಎಷ್ಟೊಂದಿದ್ದಾವೆ. ಟಾನಿಕ್ ಕುಡಿಯಪ್ಪ. ಟಾನಿಕ್ ಕುಡ್ದ ಅಮ್ಮ? ಇವನಿ ಟಾನಿಕ್ ಹಾಕ್ತೇನಮ್ಮ. ಅಯ್ಯೋ ಜ್ವರ ನೋಡು ಜಾಸ್ತಿ ಆಗೈತೆ ಅಪ್ಪ. ಅಮ್ಮ ಅಮ್ಮ ನನಗೆ ಜ್ವರ ಬಂದೈತೆ. ನಾನು ಟಾನಿಕ್ ಕುಡಿಯಲ್ಲ ಅಮ್ಮ, ಟಾನಿಕ್ ಕುಡಿಯಲ್ಲ. ಅಯ್ಯೋ ನಿನ್ನ ಮಗನಿಗೆ ಟಾನಿಕ್ ಹಾಕಿದ್ರೆ ಯಾವಾಗ್ಲೂ ವಾಂತಿ ಮಾಡ್ಕೊಂತಾನಮ್ಮ. ಹಾಕಿದ್ನಮ್ಮ ಟಾನಿಕ್ ಎಲ್ಲ ವಾಂತಿ ಮಾಡ್ಕೊಂಡ. ಜ್ವರ ಜಾಸ್ತಿ ಇದೆವು ಕಣೆ. ನೀನು ನೋಡಿದ್ರೆ ಹೋಗಿ ಸುಸೂರ್ಮಂತ ಕೂತ್ಕೊಂಡಿದೀಯ. ನೀನು ನೋಡಿದ್ರೆ ಜಾಸ್ತಿ ಜ್ವರ ಆಗ್ಬಿಟ್ಟೈತೆ. ಅಲ್ಲ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಮ್ಮ ನೀವು. ಅವನಿಗೆ ಜ್ವರ ಜಾಸ್ತಿ ಐತೆ. ಜಾಸ್ತಿ ಐತೆ ಕಣಮ್ಮ. ಏನು ಮಾಡೋಣ ಇವಾಗ? ಇವ್ರು ಬೇರೆ ಎಲ್ಲ ಹೋದ್ರು. ದುಡ್ಡು ಬೇರೆ ಬೇಕಲ್ಲಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ. ದುಡ್ಡು ಬೇರೆ ಇಲ್ಲ. ಯಾರ ಹತ್ರ ಆದರೂ ಇಸ್ಕೊಂಬರ್ರಿ ಏನು ಬೇಕು ಯಪ್ಪ. ಅದಕ್ಕೆ ಮತ್ತೆ ಕಷ್ಟ ಸುಖ ಆದಾಗ ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ಬೇಕು ಅನ್ನೋದು. ನಾನು ಇವಾಗಿನ್ನು ಸುಸೂರ್ ಮನೆ ಹತ್ರ ನಿಮ್ದಾಗಿ ಜೀವನ ಮಾಡ್ಬೋದು. ಅವತ್ತಿಂದ ಅವತ್ತೇ ಆಗಲಿ ಅಂತ ಹೇಳ್ಕೊಂಡು ಬಂದೆ. ಆದ್ರೀಗ ಇಂಥ ಕಷ್ಟ ಸುಖಗಳು ಆದಾಗ ಗೊತ್ತಾಗುತ್ತೆ. ಕೈಯಲ್ಲಿ ಒಂದು 4 ಕಾಸು ಇಟ್ಕೊಂಡಿದ್ರೆ ಬೇಗ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ. ಮತ್ತು ಈಗ ಇಂಥ ಬಂದಾಗಲೇ ಗೊತ್ತಾಗೋದು. ನಾವೇನು ಹೆಂಗ ಬಿಡತ್ತೆ ಅವತ್ತಿಂದ ಅವತ್ತೇ ಅನ್ಕೊಂತೀವಿ. ಅವತ್ತಿಂದ ಅವತ್ತು ಜೀವನ ಮಾಡಿದ್ರೆ ಆಗಲ್ಲ. 100 ರೂಪಾಯಿ ದುಡಿದ್ರೆ 50 ರೂಪಾಯಿ ತಿನ್ನಬೇಕು, 50 ರೂಪಾಯಿ ಉಳಿಸ್ಬೇಕು. 50 ರೂಪಾಯಿ ಉಳಿಸಿದ್ದು ಕಷ್ಟ ಸುಖಕ್ಕಂತ ಹಿಂಗೇನಾದರೂ ಒಂದು ಕಾಯಿಲೆಗಳಾದಾಗ ತಗೊಂಡು ಹೋಗ್ಬೋದು ಕಣಮ್ಮ. ಆಂಟಿ ಹತ್ರ ಏನಾನ ಐತೇನ ಕೇಳಮ್ಮ ಅದೇಲೆ. ಯಾತಮ್ಮ? ಯಾತ ಆಂಟಿ ಹತ್ರ ಇರೋದು? ಏನಿಲ್ಲ ಆಂಟಿ, ಅದೇ ಇವನಿಗೆ ಜ್ವರ ಜಾಸ್ತಿ ಆಗಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. 1,000 2,000 ದುಡ್ಡು ಇದ್ರೆ ಕೊಡ್ತಿದ್ದೇನು ಅಂತ. ದುಡ್ಡು ಎಲ್ಲೋಡಿ ಬರೋದೆಲ್ಲ ನಿಮಗೆ ಕೊಟ್ಟಿದ್ನಿ ಕಣಮ್ಮ. ನನ್ನ ಕೈಯಾಗ 1 ರೂಪಾಯಿ ಇಟ್ಕೊಂಡಿಲ್ಲ. ಎಷ್ಟು ಕೊಟ್ಟಿದ್ನಿ ಹೇಳಮ್ಮ? ಎಷ್ಟು ಕೊಟ್ಟಿದ್ದೀನಿ? ಇನ್ನೂ ಕೊಡು ಕೊಡು ಅಂತಂದ್ರೆ ಎಲ್ಲಿಂದ ತರನಮ್ಮ? ನೀನು ಕಂಡಂಗೆ ಎಷ್ಟು ದುಡ್ಡಮ್ಮ ನಿಮಗೆ ಕೊಟ್ಟಿರೋದು? 1 ರೂಪಾಯಿ ಉಳಿಸಲ್ಲ ನೀವು ಎಷ್ಟು ಕೊಟ್ರು. ನಾನು ಬಾಯಾಗಿ ಇಕ್ಕೊಂಡ್ರೆ ಅದೆಲ್ಲ ಕೊಟ್ಟಿದ್ನಿ. ಸರ ಅಪಾರ ನಂದೇ ಒಡವೆ ಎಲ್ಲ ಓತು. ಬರೋದೆಲ್ಲ ನಿನ್ಗೂ ನಮ್ಮ ಅಕ್ಕಗೆ ಕೊಟ್ಟಿದ್ನಮ್ಮ. ಸರಿ ಬಿಡತ್ತ, ಅವಳು ತಗಿ ನೆಲ್ಲೇದಿರ ಬರೋದೆಲ್ಲ ನಮಗೆ ಕೊಟ್ಟವಳಿ. ಅವಳು ಕೊಡೋದಕ್ಕೆ ನಾವು ಇಸ್ತಿನ ಜೀವನ ಮಾಡೋಕ್ಕಾಗಿರೋದು ಹೆಂಗಾನ? ಬಿಡು ಬಿಡು, ಯಾರ ತಗನ ಇಸ್ಕೊಬತ್ತ ನಾನು ಬಂದರೆ ಮನು ಬಂದರೆ. ಅಯ್ಯೋ ಪಾಪ ಜ್ವರ ಜಾಸ್ತಿ ಆಗ್ಬಿಟ್ಟೈತೆ. ಈ ಹುಡುಗಂತೂ ಬರೀ ಕಾಯಿಲೆಗೆ ಇಕ್ಕಿದಾಯ್ತಪ್ಪ. ಇವನು ಸ್ವಲ್ಪ ಚೆನ್ನಾಗಿದ್ದಿದ್ರೆ ನಮ್ಗೆ ಏನು ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ದಿನ ಚೆನ್ನಾಗಿದ್ರೆ ಸ್ವಲ್ಪ ದಿನ ಚೆನ್ನಾಗಿರಲ್ಲ. ಏನಾನ ಒಂದು ಆಗ್ತಿರುತ್ತೆ. ಜ್ವರ ನೋಡಿ ಜಾಸ್ತಿ ಇದ್ದಾವೆ. ನಮ್ಮ ಅತ್ತೆ ಹತ್ರನೇ ಕೇಳ್ತೀನಿ ಅದೆಲ್ಲ ದುಡ್ಡು. ಅಯ್ಯೋ ನಿಮ್ಮ ಅತ್ತೆಲ್ಲಿ ಕೊಡ್ತಾಳೆ ತಗ. ಮೊಮ್ಮಗ ಅನ್ನೋದೊಂದು ಸ್ವಲ್ಪನೂ ಇಲ್ಲ. ಅವ್ರಿಗೂ ಇಲ್ವಲ್ಲ ಮಕ್ಕಳು. ನನ್ನ ಮೊಮ್ಮಗನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಸ್ವಲ್ಪನೂ ಇಲ್ಲ ತಗ ನಿಮ್ಮ ಅತ್ತೆಗೆ. ಅವಳೆಲ್ಲಿ ಕೊಡ್ತಾಳೆ? ಅವಳನ್ನು ಕೇಳೋದಕ್ಕಿಂತ ಸುಮ್ಮನಿರೋದು ಆಸೆ. ಸುಸುನ ಯಾರನ್ನ ಕೇಳು. ಸುಸುರ ಅಮ್ಮಯ್ಯನ ಅವರ ಅತ್ಯಾರನ್ನ ಯಾರನ್ನ ಕೇಳು. ಅಯ್ಯೋ ಸುಸುನೇ ಬಂದು ಇವಾಗ ಅವ್ರ ಮನೆಯಲ್ಲ ಇದ್ದಾಳೆ. ಅವ್ರದ್ದೇ ಪರದಾಟ. ಅವ್ರ ಅತ್ಯಾರ ಅಲ್ಲೇ ಡುಬು ಅಂತ ಇದ್ದಾರೆ. ಅವಳು ಬಂದಿರೋದಕ್ಕೆ. ಅವ್ರು ಇನ್ನೆಲ್ಲಿ ಕೊಡ್ತಾರಮ್ಮ? ಯಾರು ಕೊಡೋದಿಲ್ಲ ಕಣಮ್ಮ ಕೇಳೋರೆ. ಬಂದಮ್ಮನು ಬಾರಪ್ಪ ಬಾ. ಆಲೆ ನಿನ್ನ ಮಗನಿಗೆ ಜ್ವರ ಬಂದಾವೆ. ಅಯ್ಯೋ ಹೌದಾ ಸಿಂಧು, ಜ್ವರ ಬಂದೈತಾ ಚೋಟುನ್ಗೆ? ಮನೋವ್ರೆ ಚೋಟಿಗೆ ತುಂಬ ಜ್ವರ ಬಂದೈತೆ. ಹಂಗೆ ಬೆಂಕಿ ಆಗೈತೆ. ಮೈಯೆಲ್ಲನ ಸಖತ್ತು ಸುಡ್ತಾ ಐತೆ. ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅವನಿಗೆ. ಅವ್ನು ಮೊದಲೇ ಸ್ವಲ್ಪ ವೀಕ್ ಇದ್ದಾನಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಇನ್ನೂ ಅವನು ಸುಸ್ತಾಗ್ಬಿಡ್ತಾನೆ. ಅದಕ್ಕೇ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವನಿಗೆ ಜ್ವರ ಬಂದರೆ ಅವ್ನು ತಡ್ಕೊಳ್ಳಲ್ಲ. ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹಣೆ ಎಲ್ಲ ತುಂಬ ಸುಡ್ತಾ ಐತೆ. ತಣ್ಣೀರು ಬಟ್ಟೆ ಹಾಕು. ಇವತ್ತು ದುಡ್ಡು ಐತಾ? ಒಂದು 2,000 ರೂಪಾಯಿ ಆದರೂ ಬೇಕು. ಐತಾ ದುಡ್ಡು? ದುಡ್ಡಿಲ್ಲ ಕಣಪ್ಪ. ನೀನು ಬತ್ತಿ ಯಾರು ತಗನ ಇಸ್ಕೊಬತ್ತಿ ಅಂತಲೇನೆ ಅವಳು ಕಾಯ್ತಿದ್ಲು. ಜ್ವರ ಜಾಸ್ತಿ ಆಗೈತೆ. ನೆನ್ನೆಸ್ಲೇನೆ ಒಂದು ಸ್ವಲ್ಪ ಮೈ ಬಿಸಿ ಆಗಿತ್ತು. ಟಾನಿಕ್ ಹಾಕಿದ್ವಿ, ಸರಿ ಹೋಯ್ತು. ಮತ್ತೆ ಇವತ್ತು ಆವಾಗಲೇ ಮೈ ಬಿಸಿ ಆಗಿತ್ತು. ಇವಳಲ್ಲೆಲ್ಲ ಹೋಗಿ ಕುತ್ಕೊಂಡು ನಾನು ಟಾನಿಕ್ ಹಾಕ್ತೆ ವಾಂತಿ ಮಾಡ್ಕೊಂಡ ಎಲ್ಲನ. ಮತ್ತೆ ಹಿಂಗೆ ಜಾಸ್ತಿ ಆಗೈತೆ. ಬಿಟ್ಟು ಬರಬಾರ್ದು ಕಣಪ್ಪ. ಕರ್ಕೊಂಡು ಹೋಗ್ರಿ ಬೇಗ. ನಾನು ಹೇಳ್ದೆ ಇವಳಿಗೆ, ನಾನು ಯಾವುದಾದ್ರೂ ತಂದು ಕೊಟ್ಟಿರೋ ದುಡ್ಡು ಎತ್ತಿಟ್ಕಳೆ. ಪಾಪನಿಗೆ ಹಾಸ್ಪಿಟ್ಲಿಗೆ ಬೇಕಾಗುತ್ತೆ ಯಾವಾಗಾದ್ರೂ ಅಂತ. ಹೋಗತ್ಲಾಗೆ ಯಾರನ್ನು ಕೇಳೋಣ ಏನೋ ದುಡ್ಡು. ಇವಾಗ ಯಾರನ್ನು ಕೇಳಬೇಕಪ್ಪ ಅನ್ನಿಸ್ತೈತೆ. ಸತಿ ನೆನ್ನೆ ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡೋಗಿ ತೋರಿಸಿದ್ದೀನಿ. ಸತಿಗೂ ಹಾಸ್ಪಿಟ್ಲಿಗೆ ಇವನಿಗೆ ಯಾರಿಗಾದ್ರೂ ದುಡ್ಡಿತ್ತು. ಪಾಪನಿಗೆ ಅಂತಲ್ಲಿ ಸ್ವಲ್ಪ ಎತ್ತಿಡ್ಬೇಕು ಕಣೆ ನಾವು. ಇವನಿಗೆ ಹುಷಾರಿಲ್ದಂಗೆ ಆಗುತ್ತೆ ಅವಾಗವಾಗ. ಸ್ವಲ್ಪ ದೊಡ್ಡವರಾಗೋವರೆಗೂ ಮಕ್ಕಳು. ಅಲ್ಲ ನಾನೇನು ತಿಂದಿದ್ದೀನ? ಗ್ಯಾಸ್ ಅದು ಖಾಲಿ ಆಗಿತ್ತು ತಗೊಂಬಂದೆ. ಇನ್ನು ಬೇರೆದೇನೇನೋ ಕೆಲಸಗಳಿತ್ತು ಅದೆಲ್ಲ ಮಾಡ್ಕೊಂಡ್ವಪ್ಪ. ದುಡ್ಡನ್ನು ನಾನೇನು ತಿಂದಿದ್ದೀನಿ ಅನ್ನೋ ಥರ ಆಡ್ತೀರ. ಇವಾಗ ನೀವೇನೋ ದುಡ್ಕೊಂಬರೋದು, ಇವರೆಲ್ಲ ನಾವೆಲ್ಲ ಕುತ್ಕೊಂಡು ತಿನ್ನೋದಂದ್ರೆ ಇನ್ನೇನು ಉಳಿತೈತೆ? ಅಲ್ಲ ಯಾರನ್ನ ಕೇಳೋಗ್ರಪ್ಪ. ಕೇಳಿ ಕರ್ಕೊಂಡೋಗ್ರಿ. ಅಪ್ಪ ಅಪ್ಪ ಜಡ ಬಂದೈತೆ. ನೋಡಪ್ಪ ಹೆಂಗೆ ಮುಸ್ಕರಿತಾನೆ ಹುಡುಗ. ಅಯ್ಯೋ ಮೊನ್ನೆ ನೋಡಿದ್ರೆ ನನಗೆ ಮೈ ಕೈ ನೋವು, ನನಗೆ ನೆಗಡೆ ಕೆಮ್ಮು. ನಾನು ಅಷ್ಟು ಹಾಸ್ಪಿಟ್ಲಿಗಿಟ್ಟೆ.
ಮೊನ್ನೆ ಅವಾಗ ಒಂದ್ಸತಿ ಇವನಿಗೆ ಜ್ವರ ಬಂದಿತ್ತು, ಅವಾಗ ಎಷ್ಟೊಂದು 5-6 ಸಾವಿರ ರೂಪಾಯಿ ದುಡ್ಡು ಆಯಿತು. ಇವಾಗ ಹೋದ್ರೆ ಇವನಿಗೆ ಎಷ್ಟಾಗುತ್ತಪ್ಪ ಅನಿಸುತ್ತೆ. ಒಂದ್ಸತಿ ಹೋದ್ರೆ ಎಷ್ಟೊಂದು ದುಡ್ಡು ಬೇಕು, ಬ್ಲಡ್ ಚೆಕಪ್ ಅದು ಇದು ಅಂತ ಹೇಳಿ ಮಾಡ್ತಾರೆ. ಯಪ್ಪ ಅದಕ್ಕೆ ಮತ್ತೆ ದುಡ್ಡು ಇರಬೇಕು ಅನ್ನೋದು. ಕಷ್ಟ ಸುಖ ಆದಾಗ ದುಡ್ಡು ಬೇಕು. ಮಂಗಳಮ್ಮನ್ನೇ ಕೇಳ್ಬೇಕಣೆ, ಅದಲ್ಲೇ ಸುಸರಮ್ಮನ ಕೊಡ್ತಾಳೇನೋ. ಓಡಲ್ ಕಣಮ್ಮ, ಅವರು ಸುಮ್ಕಿರು. ನಾನು ಅಲ್ಲೇ ಓದ್ಸತಿನೇ ಕೇಳಿದೆ, ಅವ್ರು ಕೊಡೋದಿಲ್ಲ. ರೀ ಯಾರ ಹತ್ರ ಆದ್ರೂ ಹೋಗಿ ಇಸ್ಕೊಂಡು ಬನ್ನಿ, ಬೇಗ ಕರ್ಕೊಂಡು ಹೋಗೋಣ. ನನ್ನ ತಗೊಂಡು 500 ರೂಪಾಯಿ ಐತಪ್ಪ, 500 ರೂಪಾಯಿ ತಗೊಂಡೋದ್ರೆ ತೋರಿಸ್ಕೊಬರ್ಬೋದು. ಹೆಂಗೆ ಟಾನಿಕ್ಗೆ ಬೇಕಪ್ಪ 500 ರೂಪಾಯಿ. ಅಮ್ಮ ಹಾಸ್ಪಿಟ್ಲಿಗೆ ಹೋದ್ರೆ ಒಂದು 5-6 ಸಾವಿರ ಬೇಕು ಕಣಮ್ಮ. ಬ್ಲಡ್ ಚೆಕಪ್ ಅಂತ ಬರೀತಾರೆ, ಬಿಟ್ಟು ಬರ್ತವೆ ಅಂತ ಹೇಳಿದ್ರೆ ಅವರು ಬ್ಲಡ್ ಚೆಕಪ್ಪಿಗೆಲ್ಲ ಬರ್ಕೊಡ್ತಾರೆ. ಬ್ಲಡ್ ಚೆಕಪ್ಪಿಗೆ ಬರ್ಕೊಟ್ಟು ಆಮೇಲೆ ಅದು ರಿಪೋರ್ಟ್ ಬಂದಮೇಲೆ ಅದಕ್ಕೆ ಟೋಕನ್ಗೆ ಕಟ್ಟಬೇಕು 200 ರೂಪಾಯಿ. ಮಕ್ಳು ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋದ್ರೆ 200 ರೂಪಾಯಿ ಟೋಕನಿಗೆ ಕೊಡಬೇಕು. ಬ್ಲಡ್ ಚೆಕಪ್ ಅಂತ ಹೋದರೆ 1000 ರೂಪಾಯಿ, 1800 ರೂಪಾಯಿ, 1,500 ಗಟ್ಲ ಎಷ್ಟು ಬ್ಲಡ್ ಚೆಕಪ್ ಬರೀತಾರೋ ಅದೆಲ್ಲ ನೋಡಿ ಸತಿ ಬರ್ದಿದ್ದು 1800 ರೂಪಾಯಿ ಬ್ಲಡ್ ಚೆಕಪ್ ಒಂದು, ಗೊತ್ತಾ? ಅದೆಲ್ಲ ಮಾಡಿಸ್ಬೇಕು. ಮತ್ತು ಇಂಜೆಕ್ಷನ್ ಹಾಕಿಸ್ಬೇಕು. ಅಯ್ಯೋ ಬೇಡ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತವ್ರು. ಈ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಇರಲ್ಲ. ಇವನಿಗೆ ಪ್ರೈವೇಟ್ಗೆ ಹೋದ್ರೇ ವಾಸಿ ಆಗೋದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ಒಂದೊಂದ್ಸತಿ ಇರ್ತಾರೆ, ಇರಲ್ಲ. ಅಲ್ಲಿ ಎಷ್ಟಾಗುತ್ತೋ ಏನೋ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಸುಮ್ಮನೆ. ಅಲ್ಲದ್ರ ದುಡ್ಡು ಏನು ಖರ್ಚಾಗೋದಿಲ್ಲ, ಇನ್ನೂ ಇರ್ತಾರೆ ಅನಿಸುತ್ತೆ. ಆದರೆ ಜನ ಇರ್ತಾರೆ, ಸ್ವಲ್ಪ ಹೊತ್ತು ಕಾಯಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಕಾಯೋಣ. ಅಷ್ಟೇ, ಇವಾಗ ದುಡ್ಡಿಲ್ಲ ಅಂದಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳು ಡಾಕ್ಟ್ರು ಒಳ್ಳೆಯವರು ಇದ್ದಾರೆ, ಚೆನ್ನಾಗಿ ನೋಡ್ತಾರಂತೆ. ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ. ಜ್ವರ ಜಾಸ್ತಿ ಆಗ್ಬಿಟ್ಟೈತಿ ಇಂಥ ಟೈಮಲ್ಲಿ. ಅಪ್ಪ ದುಡ್ಡು ಇರಬೇಕು ಅನ್ನೋದು. ಮಕ್ಳಿಗೆ ಹಿಂಗೆ ಹುಷಾರಿಲ್ದಂಗೆ ಆದಾಗ, ಏನಾದರೂ ನಮಗೆ ಹುಷಾರಿಲ್ದಂಗೆ ಆದಾಗ ದುಡ್ಡು ಇರಬೇಕು ಅನಿಸುತ್ತೆ. ಏನು ಮಾಡೋದು, ನಮಗಂತೂ ಏನು ಮಾಡಿದ್ರು ಕೈ ಎತ್ತಲ್ಲ, ಬಾಯಿ ಎತ್ತಲ್ಲ. ಏನು ಮಾಡಿದ್ರು ಹಿಂಗೇನೆ. ಎಲ್ಲ ಎಷ್ಟು ದುಡಿದ್ರು ಉಳಿಯೋದೇ ಇಲ್ಲ. ಹಿಂಗೆ ಹೋಗ್ತಾ ಇರುತ್ತೆ ಎಲ್ಲನ. 1 ರೂಪಾಯಿ ಮುಂದಕ್ಕೆ ಹಾಕಲಿಲ್ಲ, ಹಿಂದಕ್ಕೆ ತೆಗಿಲಿಲ್ಲ, ಏನಿಲ್ಲ. ದುಡ್ದಿರೋದೆಲ್ಲ ತಿಂದು ಉಂಡಿರೋದೇ ಆಗೈತಿ. ಇನ್ನೂ ಸಾಲದೇ ಬರುತ್ತೆ ನಮಗಂತೂ. ಏನು ಮಾಡೋಣಪ್ಪ. ಹಿಂಗೆ ಮುಂದುವರಿತಾ ಇರ್ತಾರೆ. ನಮ್ಮಂಥವ್ರು ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಏನಪ್ಪ ಇದು, ದೇವ್ರು ನಮ್ಮನ್ನು ಯಾಕೆ ಇಷ್ಟೊಂದು ಕಾಯಿಸ್ತಾನೋ, ಯಾಕೆ ಇಷ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾನೋ ದೇವ್ರಿಗೆ ಗೊತ್ತು. ನಮ್ಮ ಮಗನಿಗೆ ಬೇರೆ ಜ್ವರ ಜಾಸ್ತಿ ಆಗೈತೆ. ಅದಕ್ಕೆ ಅಪ್ಪ ನನಗೆ ಇವಾಗ ಗೊತ್ತಾಗ್ತೈತೆ ಅಪ್ಪ. ನಾನು ಅವತ್ತೇ ಆಗಲಿ ನೆಮ್ಮದಿ ಜೀವನ ಮಾಡ್ಬೋದು ಅಂದ್ಕೊಂಡಿದ್ದೆ. ಇಲ್ಲ ಅಂದರೂ ಕಷ್ಟ, ಇಲ್ದಿದ್ರು ಕಷ್ಟ ಅನಿಸುತ್ತೆ. ನಿಜ. ಇರಲೇಬೇಕಂದ್ರೆ ಕಷ್ಟ ಸುಖ ಅದ, ಬೇಗ ತಗೊಂಡು ಹೋಗ್ತೀವಪ್ಪ ಅಂತ. ಇವಾಗ ನೋಡಿ, ದುಡ್ಡು ಇಲ್ಲೋದಕ್ಕೆ ನಾವು ಎಷ್ಟು ಪಜಿತ್ ಬಿಡ್ಬೇಕಾಯ್ತು. ಮಗನಿಗೆ ಜ್ವರ ಬಂದ್ರೂ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ದುಡ್ಡು ಇಲ್ದಲೆ ಹೊರಗೆ ಕಾಲಿಕ್ಕಾಗಲ್ಲ. ದುಡ್ಡು ಇರಲೇಬೇಕು. ನಾನು ಇವಾಗ ಸುಸ್ವತ್ರ ದುಡ್ಡು ಇಲ್ಲಿದ್ರೆ ಅಂದ್ರೆ ಜೀವನ ಮಾಡ್ಬೋದು ಅಂದ್ಕೊಂಡೆ. ಅದ್ರಿಗಿಂತ ಕಷ್ಟ ಸುಖಗಳಾದಾಗ ಗೊತ್ತಾಗುತ್ತೆ ದುಡ್ಡು ಯಾಕೆ ಇರಬೇಕು, ದುಡ್ಡು ಯಾಕೆ ನಾವು ಬಚ್ಚಿಟ್ಕೋಬೇಕು, ಯಾಕೆ ಕೂಡಿ ಇಟ್ಕೋಬೇಕು ಅಂತ ಇವಾಗ ಗೊತ್ತಾಗ್ತೈತೆ ನನಗೆ. ಯಪ್ಪ ಏನು ಜ್ವರ ಬಂದೈತಪ್ಪ. ನಡೀರಿ ಬೇಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹೇಳಿರ್ ಕೇಳಲ್ಲ. ಕದೆ ಕಳೀತಾರೆ, ಇಬ್ಬರು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ನಾನು ಹೇಳ್ತೀನಿ ಹುಡುಗನ ನೋಡ್ಕೊಂತ ಕಣೆ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿರಿ, ಹೋಗಲ್ಲ ಅಂತಾಳೆ. ಎದ್ದಾಗ ಅಕ್ಕಿ ಜಗಳ ಮಾಡಿರ್ಲಂತಾಗಿ. ಹೋಗಮ್ಮ ನಾನು ನೋಡ್ಕೊಂತೀನಿ, ಹುಡುಗಿನ ಸುಮ್ಮನೆ ಇರುತ್ತೆ ಏನ್ಕನ, ಹೋಗಿ ಬರೀ ಆರೂರು ಮಂತಕ್ಕೆ ಯಾಕೆ ಹೋಗ್ತೀಯಾ ಅಂತ, ಬರೀ ಸುಸು ಅಂತ ಸುಸು ಮಂತಕ್ಕೆ ಹೋಗೋದಾಗುತ್ತೆ. ಬರೀ ಸುಸು ಅಂತ. ಅಯ್ಯೋ ಏನೋ ಫ್ರೆಂಡು ಹೋಗ್ತೀವಿ ಬಿಡ, ಮಾತ್ಲಾಗ ನೀನು ಯಾಕೆ ಹಂಗಾಡ್ತೀಯ? ಕೆಲ್ಸಕ್ಕೆ ಹೋಗಕ್ಕೆ ನಾನು ನಿನ್ನೂ ಸಣ್ಣನು ಹೆಂಗೆ ಬಿಟ್ಟು ಹೋಗೋಣ ಅಂತ ಹೋಗಲ್ಲ ಅಷ್ಟೇ. ಇಲ್ದವ್ರು ಇಲ್ಲಪ್ಪ ಅಂತಾರೆ, ಮಕ್ಳು ಇಲ್ದವ್ರು. ನಾವು ಇವತ್ತು ನಮ್ಮ ಮಗನ ಹೆಂಗೆ ನೋಡ್ಕೋಬೇಕು ನಾವು? ನಾನು ಹೋಗಲ್ಲಪ್ಪ ನನ್ನ ಮಗನ ಬಿಟ್ಟು ನನ್ನ ಕೆಲಸಕ್ಕೆ. ಏನು ಮಾಡಿದ್ರೆ ಏನಕ್ಕೆ ನಂಗೆ ಮಕ್ಳು ಇಲ್ಲದ್ದು ತಗ. ನೋಡಿದ್ರಲ್ಲ ವೀಕ್ಷಕರ, ನಾನು ಈಗ ಸುಸ್ವತ್ರ ದುಡ್ಡಿದ್ರೆ ಅಲ್ಲ ಕಣಮ್ಮ, ಅವತ್ತಿಂದ ಅವತ್ತೇ ಆಗಲಿ ನೆಮ್ಮದಿ ಜೀವನ ಮಾಡ್ಬೋದು, ಏನು ನೀನೇನೇನು ಚಿಂತೆ ಮಾಡಬೇಡ, ಅವತ್ತಿಂದ ಅವತ್ತೇ ಆಗಲಿ ಅಂತ ಅಂದ್ಕೊತಿದ್ದೆ. ದುಡ್ಡಿಲ್ಲ ಅಂದ್ರೆ ಜೀವನ ಮಾಡ್ಬೋದು ಅಂತ. ಆದರೆ ದುಡ್ಡು ಬೇಕು ಜೀವನಕ್ಕೆ. ಯಾಕಂದ್ರೆ ಇವಾಗ ನೋಡ್ರಿ, ಹಿಂಗೆ ಮಕ್ಳಿಗೆ ಸಡನ್ನಾಗಿ ಹುಷಾರಿಲ್ದಂಗೆ ಆಗ್ಬಿಟ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ತುಂಬ ಕಷ್ಟ. ಇಂಥ ಕಷ್ಟ ಸುಖಗಳಾದಾಗ ದುಡ್ಡಿನ ಬೆಲೆಗಳು ಗೊತ್ತಾಗುತ್ತೆ ಯಾರಿಗೆ ಆಗಲಿ. ನಾನು ಕೆಲ್ಸಕ್ಕೆ ಹೋಗೋಣ ಅಂತಂದರೆ ಏನು ಮಾಡೋಣ, ನೀನು ಸಣ್ಣನಂತ ಬಿಟ್ಟು ಹೋಗೋದಕ್ಕಾಗಲ್ಲ. ದುಡ್ಡು ಯಾಕೆ ಇರಬೇಕು ಅಂತ ಇವಾಗ ಗೊತ್ತಾಗ್ತೈತೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.